ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಈಗೋ ಸ್ವಾಮಿ, ಈ ಒಂದು ಉದಯಕಾಲದಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವ ಇಷ್ಟರವರೆಗೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಭಾಗ್ಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಹೀಗೋ ಸ್ವಾಮಿ, ತಲೆಬಾಗಿರುವಂಥ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡ ನಂತರ ಪ್ರತಿಯೊಂದು ವಾಕ್ಯವು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಂಡು ಆ ವಾಕ್ಯದ ಪ್ರಕಾರ ಬದುಕಲು ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಮುಂದಕ್ಕೆ ನಡೆಯಿಸಿರೆಂದು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸ್ವಾಮಿ, ಈಗೋ ಸ್ವಾಮಿ, ಈ ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳು ಕೂಡ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡಿಬೇಕು ಅನ್ನುವಂಥ ಮನಸ್ಸು ಹುಟ್ಟಲು ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಮುಂದಕ್ಕೆ ನಡೆಯಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಕೇಳಬೇಕಾಗಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಬೇಕು. ಅನಂತರ ಆ ವಾಕ್ಯವನ್ನು ಕೇಳಿದ ನಂತರ ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನು ತಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಂಡು ಆ ವಾಕ್ಯಕ್ಕೆ ಭಯಪಟ್ಟು ಜೀವಿಸಬೇಕು ಅನ್ನುವಂಥ ಆಲೋಚನೆ ನಿಮ್ಮೆಲ್ಲರಲ್ಲಿ ಹುಟ್ಟಬೇಕು ಎಂದು ಮತ್ತೊಂದು ಸಲ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಪ್ರಾರಂಭ ಮಾಡ್ತೀನಿ. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠದ ಹೆಸರು ಏನಂತಂದರೆ, ದೇವರನ್ನು ನಂಬಿಕೊಂಡಿದ್ದೀಯೋ, ಹಾಗಾದರೆ ಆ ನಂಬಿಕೆಯು ಹೇಗಿರಬೇಕು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಕೇಳುವಂಥ ಅವಕಾಶವನ್ನು ಸಮಯವನ್ನು ದೇವರು ಕೊಟ್ಟಿರುವನು. ಆದ್ದರಿಂದ ಈ ಒಂದು ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದುಕೊಳ್ಳದೆ ನಮ್ಮ ನಂಬಿಕೆ ಅನ್ನುವಂಥದ್ದು ಹೇಗಿರಬೇಕು, ಅಥವಾ ನಾವು ಯಾವ ರೀತಿಯಾಗಿ ದೇವರನ್ನು ನಂಬಿಕೊಂಡಿದ್ದೀವಿ, ಆ ನಂಬಿಕೆಯು ನಿಜವಾಗಲು ದೇವರಿಗೆ ಸರಿಯಾಗಿರುವಂಥ ನಂಬಿಕೆನಾ ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡುತ್ತಾ ಈ ಒಂದು ಕೊನೆಯ ತನಕ ನಾವು ಈ ಒಂದು ನಂಬಿಕೆ ವಿಷಯವಾಗಿ ನಾವು ಕೇಳುತ್ತಾ ಹೋದಾಗ, ಒಂದು ವೇಳೆ ನಮ್ಮ ನಂಬಿಕೆಯು ದೇವರಿಗೆ ಸರಿಯಾದ ನಂಬಿಕೆ ಅಲ್ಲದೇ ಹೋಗಿದ್ರೆ ಅದನ್ನು ನಾವು ಸಂಪೂರ್ಣವಾಗಿ ಬಿಟ್ಟು ಆ ದೇವರಿಗೆ ನಂಬಿಕೆಯಾಗಿರುವಂಥ ಸ್ಥಾನವು ಯಾವುದು ಅನ್ನುವಂಥ ವಿಷಯವನ್ನು ನಾವು ಹುಡುಕಿ ಆ ದೇವರನ್ನು ನಾವು ನಂಬಬೇಕು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಕೇಳುವಂಥ ಅವಕಾಶವೂ ಸಿಕ್ಕಿದೆ. ಪ್ರಿಯರೇ, ಇವತ್ತು ಭಾಳಷ್ಟು ಮಂದಿ ದೇವರನ್ನು ನಂಬಿಕೊಂಡಿರುವರು. ಇದು ಭೂಮಿ ಮೇಲಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಆದರೆ ಕೆಲವರು ಮಾತ್ರ ದೇವರನ್ನು ನಂಬಿಕೊಳ್ಳದೆ ದೇವರೇ ಇಲ್ಲ ಅನ್ನುವವರು ಕೇವಲ ಕೆಲವು ಮಂದಿ ಇದ್ದರು. ಅನೇಕರು ಮಾತ್ರ ದೇವರು ಇರುವನು, ಆ ದೇವರನ್ನು ನಾವು ನಂಬಿಕೊಂಡಿದ್ದೀವಿ ಎಂದು ಭಾಳಷ್ಟು ಮಂದಿ ಮಾತನಾಡಿಕೊಳ್ಳುವಂಥ ಜನಗಳ ಸಂಖ್ಯೆಯೇ ಇವತ್ತು ಹೆಚ್ಚಾಗಿ ನಮ್ಮ ಕಣ್ಣಿಗೆ ಕಾಣಿಸುವುದು ಪ್ರಿಯರೇ. ಆದ ಕಾರಣ ಇವತ್ತು ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ಯಾಕೆ ನಂಬುತ್ತಿರುವನು, ಆತನ ನಂಬಿಕೆಗೆ ಆಧಾರವೇನು ಅನ್ನುವಂಥ ವಿಷಯವನ್ನು ನಾವು ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಪ್ರಯಾಸಪಟ್ಟರೆ ಪ್ರಿಯರೇ, ಅವರು ಹೇಳುವಂಥ ವಿಷಯವೇನಂತಂದರೆ, ಅಮ್ಮ ನೀನು ಯಾಕೆ ದೇವರನ್ನು ನಂಬಿಕೊಂಡಿದ್ದಿ ಅಂತಂದರೆ, ಕೆಲವರು ಹೇಳುವರು, ಅಯ್ಯ ನನಗೆ ಮಕ್ಕಳಾಗಿದ್ದಿಲ್ಲ, ನನಗೆ ಮಕ್ಕಳು ಬೇಕು ಆದ್ದರಿಂದ ನಾನು ಇಂಥ ದೇವರನ್ನು ನಂಬಿಕೊಂಡ್ರೆ ನನಗೆ ಮಕ್ಕಳಾಗುವರು ಅಂತಂದರು, ಅದಕ್ಕೋಸ್ಕರವಾಗಿ ನಾನು ದೇವರನ್ನು ನಂಬಿಕೊಂಡಿದ್ದೀನಿ ಅನ್ನುವರು. ಇನ್ನೂ ಕೆಲವರು, ನಿಜವಾಗಲೂ ನೀನು ಯಾಕೆ ನಂಬಿಕೊಂಡಿದ್ದಮ್ಮ ದೇವರನ್ನು ಅಂತಂದರೆ, ನನಗೆ ಸಾಲದ ಬಾಧೆಗಳಿದ್ದವು, ಆ ಸಾಲದ ಬಾಧೆಗಳು ತೀರುವವು ಅಂತೇಳಿ ಅಂದರು, ಅದಕ್ಕೋಸ್ಕರವಾಗಿ ನಾನು ದೇವರನ್ನು ನಂಬಿಕೊಂಡಿದ್ದೀನಿ ಅಂತೇಳಿ ಕೆಲವರು ಮಾತನಾಡುವರು.
ಇನ್ನು ಕೆಲವರು ನಾನು ಈ ದೇವರನ್ನು ನಂಬಿಕೊಂಡ್ರೆ ನನಗೆ ಉದ್ಯೋಗವೂ ಬರುವುದು, ನನಗೆ ನೌಕರಿ ಸಿಗುವುದು ಅಂತ ಹೇಳಿದರು. ಅದಕ್ಕೋಸ್ಕರವಾಗಿ ನಾನು ಈ ದೇವರನ್ನು ನಂಬಿಕೊಂಡಿದ್ದೀನಿ ಅನ್ನುವವರನ್ನು ಕೂಡ ನಾವು ನೋಡ್ತಿದ್ವಿ. ಅದರಂತೆ ಹಲವಾರು ನಂಬಿಕೆಗಳನ್ನು ಇವತ್ತು ನಾವು ಗಮನಿಸಿ ಆಲೋಚನೆ ಮಾಡ್ತಾ ಹೋದರೆ, ನೀನು ಯಾಕೆ ದೇವರನ್ನು ನಂಬಿಕೊಂಡಿದ್ದಮ್ಮ, ನೀನು ಯಾಕೆ ದೇವರನ್ನು ನಂಬಿಕೊಂಡಿದ್ದಿ ಅಂತಂದರೆ, ಹಲವಾರು ಮಂದಿ ಹಲವಾರು ವಿಷಯಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ನಾವು ಇದಕ್ಕೋಸ್ಕರವಾಗಿ ದೇವರನ್ನು ನಂಬಿಕೊಂಡಿದ್ದೀವಿ, ನಾವು ಈ ಕಾರ್ಯಕ್ಕೋಸ್ಕರವಾಗಿ ದೇವರನ್ನು ನಂಬಿಕೊಂಡಿದ್ದೀವಿ, ಈ ಕಾರ್ಯಕ್ಕೋಸ್ಕರವಾಗಿ ನಾವು ದೇವರನ್ನು ನಂಬಿಕೊಂಡಿದ್ದೀವಿ ಎಂದು ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ಮಾತನಾಡುವಂಥ ಮಾತುಗಳೇ ಹೊರತು ನಿಜವಾಗಲೂ ನಾನು ಯಾತಕ್ಕೋಸ್ಕರವಾಗಿ ದೇವರನ್ನು ನಂಬಿಕೊಂಡಿದ್ದೀನಿ, ಯಾತಕ್ಕೋಸ್ಕರವಾಗಿ ನಾನು ದೇವರನ್ನು ನಂಬಬೇಕಾಗಿತ್ತು, ಯಾತಕ್ಕೋಸ್ಕರವಾಗಿ ನಾನು ನಂಬಿದ್ದೀನಿ ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡಬೇಕು ಅನ್ನುವಂಥ ಮನುಷ್ಯನು ಇಲ್ಲದೆ ಹೋಗಿರುವನು ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವಿ ಪ್ರಿಯರೇ. ಎಷ್ಟೋ ಮಂದಿ ಪೂಜೆಗಳನ್ನು ಮಾಡುತ್ತಿರುವರು, ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಿರುವರು, ಜಾತ್ರೆಗಳನ್ನು ಮಾಡುತ್ತಿರುವರು, ಯಾತ್ರೆಗಳನ್ನು ಮಾಡುತ್ತಿರುವರು, ಪ್ರಿಯರೇ ಮಸೀದಿಗಳಿಗೆ ಹೋಗುತ್ತಿರುವರು, ಚರ್ಚ್ಗಳಿಗೆ ಹೋಗುತ್ತಿರುವರು. ಆದರೆ ಈ ಟೋಟಲ್ ಆಗಿ ಈ ಪ್ರಪಂಚದಲ್ಲಿರುವಂಥ ಮನುಷ್ಯರೆಲ್ಲರೂ ದೇವರನ್ನು ಯಾಕೆ ನಂಬಿಕೊಂಡಿರುವರು ಅಂಥೇಳಿ ಒಂದು ಸಲ ನಾವು ಸ್ಪಷ್ಟವಾಗಿ ಗಮನಿಸಿ ಆಲೋಚನೆ ಮಾಡ್ತಾ ಹೋದರೆ, ಪ್ರಿಯರೇ ನನಗೆ ಮದುವೆ ಮಾಡಿಕೊಳ್ಬೇಕು ಅಂಥೇಳಿ ನಾನು ಮದುವೆ ಮಾಡಿಕೊಳ್ಬೇಕು, ಆ ಮದುವೆಗೆ ತಕ್ಕಂತೆ ದುಡ್ಡು ನನ್ನಲ್ಲಿಲ್ಲವಾದ್ದರಿಂದ ಇಂಥ ದೇವರನ್ನು ನಂಬಿಕೊಂಡ್ರೆ ನನಗೆ ಈ ಒಂದು ಸ್ಥಿತಿ ಪರಿಹಾರವಾಗುವುದು ಅಂಥೇಳಿ ನಾನು ದೇವರನ್ನು ನಂಬಿಕೊಂಡಿದ್ದೀನಿ ಅಂಥೇಳಿ ಕೆಲವರು, ಸಾಲದ ಬಾಧೆ ಇತ್ತು, ಆ ಸಾಲದ ಬಾಧೆ ತೀರುವುದು ಅಂತೇಳಿದ್ರು, ಅದಕ್ಕೋಸ್ಕರವಾಗಿ ನಾನು ದೇವರನ್ನು ನಂಬಿಕೊಂಡಿದ್ದೀನಿ ಅಂಥೇಳಿ ಕೆಲವರು, ಈ ರೀತಿಯಾಗಿ ಹಲವಾರು ಮಂದಿ ಹಲವಾರು ರೀತಿಯಲ್ಲಿ ನಾನು ದೇವರನ್ನು ನಂಬಿಕೊಂಡಿದ್ದೀನಿ ಅನ್ನುವರು ಪ್ರಿಯರೇ. ಆದ ಕಾರಣ ನಾವು ಯಾಕೆ ದೇವರನ್ನು ನಂಬಬೇಕು ಪ್ರಿಯರೇ? ದೆವ್ವಗಳು ನಮಗೆ ಗೊತ್ತು, ದೆವ್ವಗಳು ನಮಗೆ ಗೊತ್ತು. ಆ ದೆವ್ವಗಳ ಸ್ಥಿತಿ ಏನು ಅಂತಂದರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ್ರಿ. ಇವನು ಯೇಸುವನ್ನು ಕಂಡು ಅರ್ಪಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ ಅಂತ ನೋಡ್ರಿ. ಅಂದರೆ ಸೈತಾನನು ಅನ್ನುವವನು, ದೆವ್ವ ಅನ್ನುವವನು ಯಾರನ್ನು ನಂಬಿಕೊಂಡಿರುವನು ಅಂತಂದರೆ, ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರುವಂಥದ್ದು ಮಾತ್ರವಲ್ಲದೆ, ಯೇಸು ಕ್ರಿಸ್ತನು ಯಾರ ಮಗನು ಎಂದು ಸೈತಾನನು ಇಲ್ಲಿ ಮಾತನಾಡುತ್ತಿರುವನು ಅಂತಂದರೆ, ಪ್ರಿಯರೇ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ ಎಂದು ಸೈತಾನನ್ನು ಮಾತನಾಡಿರುವಂಥ ಮಾತನ್ನು ಇವತ್ತು ನಾವು ಗಮನಿಸ್ತೀವಿ. ಕೇವಲ ಯೇಸು ಕ್ರಿಸ್ತನನ್ನು ಮಾತ್ರ ದೆವ್ವವು ನಂಬಲಿಲ್ಲ, ಯೇಸು ಕ್ರಿಸ್ತನು ಯಾರ ಮಗನೋ ಅನ್ನುವಂಥ ವಿಷಯವೂ ಕೂಡ ಸೈತಾನನಿಗೆ ಗೊತ್ತು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಿದ್ವಿ ಪ್ರಿಯರೇ. ಅದರಂತೆ ಭಕ್ತನಾಗಿರುವಂಥ ಯಾಕೋಬನವರ ಪುಸ್ತಕದಲ್ಲಿಯೂ ಕೂಡ, ಪತ್ರಿಕೆಯಲ್ಲಿಯೂ ಕೂಡ ಒಂದು ಮಾತನ್ನು ನಾವು ಓದಿಕೊಂಡ್ರೆ, ಭಕ್ತನಾಗಿರುವಂಥ ಯಾಕೋಬನವರ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಂಡ್ರಮ್ಮ. 19ನೇ ವಚನ, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದೇ, ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತಿವೆ ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಈ ಭೂಮಿ ಮೇಲಿರುವಂಥ ಅನೇಕ ಮಂದಿ ಕೂಡ ದೇವರನ್ನು ನಂಬಿಕೊಂಡಿರುವರು. ಇವತ್ತು ಚರ್ಚಿಗೆ ಹೋಗುವಂಥವರು ಕೂಡ ದೇವರನ್ನು ನಂಬಿಕೊಂಡಿರುವರು. ಅದರಂತೆ ಮಸೀದಿಗಳಿಗೆ ಹೋಗುವಂಥವರನ್ನು ಕೂಡ ದೇವರನ್ನು ನಂಬಿಕೊಂಡಿರುವರು. ಆದರೆ ಅವರಂತೆ ದೆವ್ವಗಳು ಕೂಡ ದೇವರನ್ನು ನಂಬಿ ಹೆದರಿ ನಡುಗುತ್ತಿವೆ ಎಂದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ದೆವ್ವಗಳಿಗೂ ನಮಗೂ ವ್ಯತ್ಯಾಸವೇನು? ದೆವ್ವಗಳು ಅನ್ನುವಂಥವುಗಳು ದೆವ್ವಗಳಾಗುವುದಕ್ಕೆ ಕಾರಣವೇನು? ಆ ದೆವ್ವ ಒಂದು ಕಾಲದಲ್ಲಿ ದೇವದೂತನಾಗಿದ್ದನು. ದೇವದೂತನಾಗಿರುವಂಥ ಈತನು
ದೆವ್ವವಾಗುವುದಕ್ಕೆ ಕಾರಣವೇನು ಅಂತಂದರೆ ಅದಕ್ಕೊಂದು ಕಾರಣ ಉಂಟು. ಅದರ ವಿಷಯವಾಗಿ ಈಗ ಮಾತನಾಡುವುದಕ್ಕೆ ಸಮಯವು ಸಾಲದಾದ್ದರಿಂದ ದಯಮಾಡಿ ಪ್ರಿಯರೇ, ಆ ದೆವ್ವಗಳಿಗೂ ನಮಗೂ ವ್ಯತ್ಯಾಸವೇನು? ನಾವು ದೇವರನ್ನು ನಂಬಿಕೊಂಡಿದ್ದೀವಿ, ಆ ದೆವ್ವಗಳು ಕೂಡ ದೇವರನ್ನು ನಂಬಿಕೊಂಡು ಅಂತಂದರೆ ನಾವು ದೇವರನ್ನು ನಂಬಿಕೊಂಡಿರುವಂಥ ನಮಗೆ ಪರಲೋಕದಲ್ಲಿ ಸ್ಥಾನವಿದೆ ಅಂಥೇಳಿ ಒಂದು ವೇಳೆ ನಾವು ಅಂದುಕೊಂಡ್ರೆ, ದೇವರನ್ನು ನಂಬಿರುವಂಥ ದೆವ್ವಗಳಿಗೆ ಪರಲೋಕದಲ್ಲಿ ಸ್ಥಾನವೇನಾದರೂ ಇದೇನೇ ನಮ್ಮ ಅಂತಂದರೆ ಇಲ್ಲ ಅಂತೇಳಿ ನಾವು ಅಂತಿದ್ವಿ. ಹಾಗಾದರೆ ದೆವ್ವಗಳು ದೇವರನ್ನು ನಂಬಿಕೊಂಡಿರುವವು, ಮನುಷ್ಯರೂ ದೇವರನ್ನು ನಂಬಿಕೊಂಡಿರುವರು. ಆದರೆ ನಮಗೂ ದೆವ್ವಗಳಿಗೂ ವ್ಯತ್ಯಾಸವೇನು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಗಮನಿಸಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ದೆವ್ವಗಳಿಗಿರುವಂಥ ನಂಬಿಕೆಗೂ ನಮಗಿರುವಂಥ ನಂಬಿಕೆಗೂ ವ್ಯತ್ಯಾಸವೇನು? ನಮ್ಮ ನಂಬಿಕೆಯು ಹೇಗಿರಬೇಕು ಅನ್ನುವಂತೆ ಇದ್ದೇ ಇಲ್ಲಿ ನಾವು ಪ್ರಶ್ನೆಯಾಗಿ ಉಳಿದುಕೊಂಡಿರುವಂಥ ವಿಷಯವಾಗಿದೆ ಪ್ರಿಯರೇ. ಆದ ಕಾರಣ ನಾವು ದೇವರನ್ನು ನಂಬಿಕೊಂಡಿದ್ದರೆ, ಒಂದು ವೇಳೆ ನಾವು ದೇವರನ್ನು ತಿಳಿದುಕೊಂಡಿದ್ದೀಯಾದರೆ ಆ ಒಂದು ನಂಬಿಕೆಯು ಹೇಗಿರಬೇಕು? ದೆವ್ವಗಳಂತೆ ನಾವು ಕೂಡ ದೇವರನ್ನು ನಂಬಿಕೊಂಡ್ರೆ ಸರಿ ಹೋಗುವುದು? ಅಥವಾ ಇವತ್ತು ಭಾಳಷ್ಟು ಮಂದಿ ಜಾತ್ರೆಗಳನ್ನು ಮಾಡುವರು, ಯಾತ್ರೆಗಳನ್ನು ಮಾಡುವರು, ಪುಣ್ಯಕ್ಷೇತ್ರಗಳಿಗೆ ಹೋಗುವರು, ಇನ್ನಿತರ ಅನೇಕ ಕಾರ್ಯಗಳನ್ನು ಮಾಡುವರು. ಆದರೆ ಅವರಂತೆ ನಾವು ಕೂಡ ದೇವರನ್ನು ನಂಬಿಕೊಂಡಿದ್ದೀವಿ ಅಂದರೆ ಸರಿ ಹೋಗುವುದು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ನಾವು ದೇವರನ್ನು ಯಾಕೆ ನಂಬಬೇಕು ಅಂತಂದರೆ ಪ್ರಿಯರೇ, ಆಗಿನ ಕಾಲದಲ್ಲಿ ದೇವರನ್ನು ಜನಗಳು ಯಾಕೆ ನಂಬುತ್ತಿದ್ದರು ಅಂತಂದರೆ ತಮ್ಮ ಶರೀರದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ದೇವರನ್ನು ನಂಬುತ್ತಿದ್ದರು. ಯಾಕೆ ನಂಬುತ್ತಿದ್ರಮ್ಮ? ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ದೇವರನ್ನು ನಂಬುತ್ತಿದ್ದರು. ಆದ ಕಾರಣ ಇವತ್ತು ನಾವು ಯಾಕೆ ನಂಬಬೇಕು? ಒಂದು ಸಲ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಒಂದು ಕಾಲದಲ್ಲಿ ಯಹೂದ್ಯರು ಕೂಡ ದೇವರನ್ನು ಯಾಕೆ ನಂಬಿಕೊಂಡಿದ್ರು ಅನ್ನುವಂಥ ವಿಷಯವನ್ನು ನಾವು ನೋಡೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳ್ರಿ. 16ನೇ ವಚನ. ಅನೇಕರು ಆತನ ಹಿಂದೆ ಹೋದರು. ಯಾರ ಹಿಂದೆ ಹೋದ್ರಮ್ಮ? ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ಹಿಂದೆ ಹೋದರು. ಅನೇಕರು ಆತನ ಹಿಂದೆ ಹೋದರು. ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿ. ಏನಮ್ಮ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಅನೇಕರು ಯೇಸು ಸ್ವಾಮಿಯನ್ನು ನಂಬಿಕೊಂಡ್ರು, ಅನೇಕರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಆದರೆ ಅವರೆಲ್ಲರೂ ಯಾರು ಅಂತಂದರೆ ರೋಗ ಪೀಡಿತರು, ರೋಗದಿಂದ ನರಳುವಂಥವರು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಪ್ರಿಯರೇ. ಯಾಕಂತಂದರೆ ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿದನು ಅಂದರೆ ಅವರೆಲ್ಲರೂ ಯಾರು? ಯೇಸು ಸ್ವಾಮಿಯನ್ನು ನಂಬಿರುವಂಥವರೆಲ್ಲರೂ ಯಾರು ಅಂತಂದರೆ ರೋಗ ಪೀಡಿತರು. ಆತನ ಹಿಂದೆ ಇದ್ದರೆ ನಮಗೆ ರೋಗಗಳು ಪರಿಹಾರವಾಗುವವು ಅನ್ನುವರು. ಆತನ ಹಿಂದೆ ಇದ್ದರೆ ನಮಗೆ ಆಹಾರವು ಉಚಿತವಾಗಿ ಸಿಗುವುದು ಅಂಥೇಳಿ ಆತನನ್ನು ನಂಬಿಕೊಂಡು ಆತನನ್ನು ಹಿಂಬಾಲಿಸಿರುವಂಥ ಜನಗಳೇ ಆಗಿನ ಕಾಲದಲ್ಲಿ ಇದ್ದರು ಅಂಥೇಳಿ ಇವತ್ತು ನಾವು ಸ್ಪಷ್ಟವಾಗಿ ನೋಡಬೇಕಾಗಿದೆ ಪ್ರಿಯರೇ. ಇವತ್ತು ಕೂಡ ಈ ದೇವರನ್ನು ಯಾಕೆ ನಂಬಿಕೊಳ್ಳುವರು ಅಂತಂದರೆ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರನ್ನು ನಂಬಿಕೊಳ್ಳುವರು. ಆದರೆ ಆ ಯೇಸು ಸ್ವಾಮಿಯವರು ಭೂಲೋಕದಲ್ಲಿರುವಾಗಲೂ ಕೂಡ ಸ್ವಾಮಿಯವರಿಂದ ಎಷ್ಟೋ ಮಂದಿ ಹೋಗ್ತಿದ್ರು. ಯಾಕೆ ಯೇಸು ಸ್ವಾಮಿಯವರಿಂದ ಹೋಗ್ತಿದ್ರು ಅಂತಂದರೆ ತಮ್ಮ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ತಮ್ಮ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ತಮಗಿರುವಂಥ ಸಾಲದ ಬಾಧೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ತಮಗೆ ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ, ಇನ್ನಿತರ ಅನೇಕ ಕಾರ್ಯಗಳಿಗೋಸ್ಕರವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರೆ ಹೊರತು
ಆತನು ಯಾರು, ಈ ಲೋಕಕ್ಕೆ ಆತನು ಯಾವ ಕಾರಣಕ್ಕೋಸ್ಕರವಾಗಿ ಬಂದನು, ಆತನು ಯಾವ ಕಾರ್ಯವನ್ನು ಮಾಡಿದನು, ಆತನು ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ ಆತನ ಕಾರ್ಯವನ್ನು, ಆತನ ಮಾತುಗಳನ್ನು ಕೇಳಿರುವಂಥ ನಾವು ಯಾವ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಭಾಳಷ್ಟು ಮಂದಿ ಆಲೋಚನೆ ಮಾಡದೆ ತಮ್ಮ ಇಷ್ಟಾನುಸಾರವಾಗಿ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ನಂಬಿದರು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವುದು ಪ್ರಿಯರೇ. ಆದ ಕಾರಣ ನಾವು ದೇವರನ್ನು ಯಾಕೆ ನಂಬಬೇಕು, ಯಾಕೆ ಯೇಸು ಸ್ವಾಮಿಯನ್ನು ನಂಬಬೇಕು, ಯಾವ ಕಾರಣಕ್ಕೋಸ್ಕರವಾಗಿ ನಾವು ಯೇಸು ಸ್ವಾಮಿಯನ್ನು ನಂಬಬೇಕು? ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ನಾವು ನಂಬಬೇಕು. ಹಾಗಾದರೆ ಸ್ವಾಮಿಯವರು ಹೇಳಿದರು, ಪ್ರಿಯರೇ ನಮಗೆ ಗೊತ್ತು, ನೀವು ಊಟಿನ ವಿಷಯವಾಗಿ, ಉಡುಪಿನ ವಿಷಯವಾಗಿ ಚಿಂತೆ ಮಾಡುವುದೇಕೆ? ನೀವು ಈ ಲೋಕದಲ್ಲಿ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು, ನಮ್ಮ ದೇಹ ರಕ್ಷಣೆಗೆ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಎಂದು ನೀವು ನಿಮಗೋಸ್ಕರವಾಗಿ ಆಲೋಚನೆ ಮಾಡುವುದರ ಮೂಲಕ ನಿಮ್ಮ ಎತ್ತರವೇನಾದರೂ ಒಂದು ಮೊಳ ಉದ್ದ ಬೆಳೆಸಿಕೊಳ್ಳುವುದಕ್ಕಾದರೂ ಆದೀತೆ? ಆಗಲಾರದು. ಒಂದು ಮೊಳ ಕಡಿಮೆ ಮಾಡಿಕೊಳ್ಳುವುದಕ್ಕಾದರೂ ಆದೀತೆ? ಆಗಲಾರದು. ಒಂದು ಮೊಳ ಉದ್ದ ಬೆಳೆಸಿಕೊಳ್ಳುವುದಕ್ಕಾದರೂ ಆಗಲಾರದು, ಅಥವಾ ಒಂದು ಮೊಳ ಕಡಿಮೆ ಮಾಡಿಕೊಳ್ಳುವುದಕ್ಕಾದರೂ ಆಗಲಾರದು. ಆದ ಕಾರಣ ನೀವು ಚಿಂತೆ ಮಾಡುವುದರ ಮೂಲಕ, ನೀವು ಆಲೋಚನೆ ಮಾಡುವುದರ ಮೂಲಕ ನೀವು ಏನು ಸಾಧಿಸ್ತಾ ಇದ್ದೀರಿ? ನೀವೇನು ಸಾಧಿಸ್ತಾ ಇದ್ದೀರಿ? ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರಿ? ಪ್ರಿಯರೇ, ನೀವು ನಿಮಗೋಸ್ಕರವಾಗಿ ಆಲೋಚನೆ ಮಾಡುವುದನ್ನು ಬಿಡ್ರಿ. ನೀವು ನಿಮಗೋಸ್ಕರ ಚಿಂತೆ ಮಾಡುವುದನ್ನು ಬಿಡ್ರಿ. ದೇವರು ಹೇಳುವಂಥ ಮಾತು, ನಾನು ಹುಟ್ಟುವುದಕ್ಕಿಂತ ಮೊದಲು, ನೀನು ಹುಟ್ಟುವುದಕ್ಕಿಂತ ಮೊದಲು, ಭೂಮಿ ಮೇಲಿರುವಂಥ ಅನೇಕ ಮಂದಿ ಹುಟ್ಟುವುದಕ್ಕಿಂತ ಮೊದಲು, ಭೂಮಿ ಮೇಲೆ ಮಾನವನು ಅನ್ನುವಂಥವನು ಹುಟ್ಟುವುದಕ್ಕಿಂತ ಮೊದಲು ದೇವರು ನಮಗೋಸ್ಕರವಾಗಿ ಆಲೋಚನೆ ಮಾಡಿದನು. ಏನಮ್ಮ? ನಮಗೋಸ್ಕರವಾಗಿ ಆಲೋಚನೆ ಮಾಡಿದನು. ಈ ಮಕ್ಕಳಿಗೆ ಏನೇನು ಅವಸರ, ಈ ಮಕ್ಕಳಿಗೆ ಶರೀರವು ಬೇಕು. ಈ ಮಕ್ಕಳಿಗೆ ಶರೀರವಿದ್ದರೆ ಶರೀರಕ್ಕೆ ಹಸಿವೆಯಾಗುವುದು. ಆ ಹಸಿವೆಯನ್ನು ತೀರಿಸಿಕೊಳ್ಬೇಕು ಅಂದರೆ ಆಹಾರವೂ ಬೇಕು. ಆಹಾರವನ್ನುವಂಥದ್ದು ಬರಬೇಕಂದ್ರೆ ಭೂಮಿ ಇರಬೇಕು. ಭೂಮಿ ಅನ್ನುವಂಥದ್ದು ಇರಬೇಕು ಅಂದರೆ ಈ ಭೂಮಿ ಬೆಳೆಯಬೇಕು. ಈ ಒಂದು ಭೂಮಿಯು ಬೆಳೆದಿರುವಂಥ ಬೆಳೆಯನ್ನು ಮನುಷ್ಯನು ತಿನ್ನಬೇಕು, ಹಸಿವೆಯನ್ನು ತೀರಿಸಿಕೊಳ್ಳಬೇಕು ಎಂದು ಈ ಭೂಮಿಯನ್ನು ದೇವರು ನಿರ್ಮಾಣ ಮಾಡಿದನು. ಗಿಡ ಮರಗಳನ್ನು ದೇವರು ನಿರ್ಮಾಣ ಮಾಡಿದನು. ಸಮುದ್ರವನ್ನು ನಿರ್ಮಾಣ ಮಾಡಿದನು. ಸಮುದ್ರದಲ್ಲಿ ಚಲಿಸುವ ಮೀನುಗಳನ್ನು ದೇವರು ನಿರ್ಮಾಣ ಮಾಡಿದನು. ಅದರಂತೆ ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು, ಸೂರ್ಯನನ್ನು, ಚಂದ್ರನನ್ನು, ಅದರಂತೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ದೇವರು ನಿರ್ಮಾಣ ಮಾಡಿದನು. ಪ್ರಿಯರೇ, ಇದೆಲ್ಲವೂ ನಮಗೋಸ್ಕರವಾಗಿ ಪ್ರಿಯರೇ. ಆದರೆ ನಾವು ನಮಗೋಸ್ಕರವಾಗಿ ಆಲೋಚನೆ ಮಾಡುವುದಕ್ಕಿಂತ ಮೊದಲು ಇಷ್ಟೆಲ್ಲವೂ ದೇವರು ನಮಗೋಸ್ಕರವಾಗಿ ಆಲೋಚನೆ ಮಾಡಿ ಇದೆಲ್ಲವನ್ನು ದೇವರು ನಿರ್ಮಾಣ ಮಾಡಿದನು. ಈಗ ನಾವು ಸ್ವಂತ ನಮಗೋಸ್ಕರವಾಗಿ ನಾವು ಆಲೋಚನೆ ಮಾಡುವುದರ ಮೂಲಕ ಏನು ಸಾಧಿಸಲಾರಿವಿ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಸ್ಪಷ್ಟವಾಗಿ ಗಮನಿಸಬೇಕು ಪ್ರಿಯರೇ. ನಾವು ಏನು ಆಲೋಚನೆ ಮಾಡಿದರೂ ಕೂಡ ನಾವು ಏನು ಸಾಧಿಸುವುದಕ್ಕೆ ಸಾಧ್ಯ? ನಮ್ಮ ತಲೆಗಿರುವಂಥ ಕೂದಲನ್ನು ಕರ್ರೆಗೆ ಮಾಡಿಕೊಳ್ಳುವುದಕ್ಕಾದರೂ ನಮಗೆ ಸಾಧ್ಯನಾ? ಅಥವಾ ಬೆಳ್ಳಗಾಗಿರುವಂಥ ಕೂದಲನ್ನು ಕರ್ರೆಗೆ ಮಾಡಿಕೊಳ್ಳುವುದಕ್ಕೂ ಆಗದು. ಅಥವಾ ಕರ್ರೆಗಿರುವಂಥ ಕೂದಲನ್ನು ಬೆಳ್ಳಗೆ ಮಾಡಿಕೊಳ್ಳುವುದಕ್ಕಾದರೂ ಕೂಡ ಆಗದು ಪರ್ಮನೆಂಟಾಗಿ. ಆದರೆ ನಾವು ಏನು ಮಾಡಲಾರದೇ ಇದ್ದರೂ ಕೂಡ ನಮಗೋಸ್ಕರವಾಗಿ ನಾವು ಆಲೋಚನೆ ಮಾಡುವುದರ ಮೂಲಕ ನಾವು ಏನು ಸಾಧಿಸ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡ್ತಾ ಹೋದರೆ ಪ್ರಿಯರೇ, ನಾವು ದೇವರನ್ನು ಯಾಕೆ ನಂಬಬೇಕು ಅಂತಂದರೆ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ದೇವರನ್ನು ನಂಬಬಾರದು. ಯಾಕಂತಂದರೆ ನಮ್ಮ ಶರೀರಕ್ಕೆ ರೋಗಗಳು ಬಂದರೆ ವೈದ್ಯರನ್ನು ದೇವರು ನಿರ್ಮಾಣ ಮಾಡಿರುವನು.
ನಮಗೇನಾದರೂ ಹಸಿವೆ ಆದರೆ ಭೂಮಿಯನ್ನು ದೇವರು ನಿರ್ಮಾಣ ಮಾಡಿರುವನು. ನಮಗೆ ಇನ್ನಿತರ ಯಾವುದೇ ಕೊರತೆ ಬಂದಾಗ ಎಲ್ಲವನ್ನೂ ದೇವರು ಭೂಮಿ ಮೇಲೆ ನಿರ್ಮಾಣ ಮಾಡಿರುವನು. ಅದೆಲ್ಲವನ್ನು ದೇವರು ನಮಗೋಸ್ಕರವಾಗಿ ನಿರ್ಮಾಣ ಮಾಡಿರುವನು. ಆದರೆ ನಾವು ನಮಗೋಸ್ಕರವಾಗಿ ಆಲೋಚನೆ ಮಾಡುವುದರ ಮೂಲಕ ಈ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದರ ಮೂಲಕ ದೇವರನ್ನು ಒಂದು ವೇಳೆ ನಾವು ನಂಬಿಕೊಂಡ್ರೆ ಇದು ದೇವರ ಮುಂದೆ ಏನಾದರೂ ನ್ಯಾಯನಾ, ಇದು ದೇವರ ಮುಂದೆ ಏನಾದರೂ ಸರಿಯಾದ ವಿಷಯವೇನಾ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಿ ಆಲೋಚನೆ ಮಾಡ್ತಾ ಹೋದರೆ ಪ್ರಿಯರೇ, ನಾವು ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ವೇಳೆ ನಾವು ದೇವರನ್ನು ನಂಬಿಕೊಂಡಿದ್ದೀಯಾದರೆ ನಿಜವಾಗಲೂ ನಾವು ದೇವರನ್ನು ನಂಬಿಕೊಂಡವರಲ್ಲ ಎಂದು ಸ್ಪಷ್ಟವಾಗಿ ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದಿರುವಂಥ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡಬಹುದು. ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದಿರುವಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳ್ರಿ. ಕೊರಿಂಥಿಯವರಿಗೆ ಬರೆದಿರುವಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ. ಬೋದಮ್ಮ. ಈ ಜೀವಮಾನ ಕಾಲದ ಪೂರ್ತಿಗೆ ಈ ಲೋಕದಲ್ಲಿ ನಾವು ಬದುಕುವುದಕ್ಕೋಸ್ಕರ, ಅಂದರೆ ತಾತ್ಕಾಲಿಕವಾಗಿ 60, 70, 80 ವರ್ಷಗಳ ಕಾಲ ಬದುಕುವುದಕ್ಕೋಸ್ಕರ ಹೋದಮ್ಮ ನಾವು ಕ್ರಿಸ್ತನಲ್ಲಿ ನಂಬಿಕೊಂಡಿದ್ದರೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯರೇ ಸರಿ ಎಂದನು. ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯರು, ಎಲ್ಲ ಮನುಷ್ಯರಿಗಿಂತಲೂ ಕನಿಷ್ಠರು ನೀವು. ಎಲ್ಲ ಮನುಷ್ಯರಿಗಿಂತಲೂ ಅಂದರೆ ಕಳ್ಳತನ ಮಾಡಿದವರಿಗಿಂತಲೂ, ಅನ್ಯಾಯ ಮಾಡಿದವನಿಗಿಂತಲೂ, ಮೋಸ ಮಾಡಿದವನಿಗಿಂತಲೂ ಯಾರು ಕನಿಷ್ಠರು, ಯಾರು ನಿರ್ಭಾಗ್ಯರು ಅಂದರೆ ಇಲ್ಲಿ ದೇವರು ಹೇಳುತ್ತಿರುವನು, ಈ ಜೀವಮಾನ ಕಾಲದ ಪೂರ್ತಿಗೆ ಈ ಲೋಕದಲ್ಲಿ ಬದುಕುವುದಕ್ಕೋಸ್ಕರ, ಈ ಲೋಕದಲ್ಲಿ ಬಂಗಾರಕ್ಕೋಸ್ಕರ, ಈ ಲೋಕದಲ್ಲಿ ಬೆಳ್ಳಿಗೋಸ್ಕರ, ಈ ಲೋಕದಲ್ಲಿ ಮಕ್ಕಳಿಗೋಸ್ಕರ, ಈ ಲೋಕದಲ್ಲಿ ರೋಗ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮಾತ್ರ ನೀನು ದೇವರನ್ನು ನಂಬಿಕೊಂಡ್ರೆ ನಿಜವಾಗಲು ಎಲ್ಲ ಮನುಷ್ಯರಿಗಿಂತಲೂ ನೀನೇ ನಿರ್ಭಾಗ್ಯನು, ಕನಿಷ್ಠನು ಎಂದು ದೇವರು ಇಲ್ಲಿ ಮಾತನಾಡುತ್ತಿರುವನು. ಪ್ರಿಯರೇ, ಆದ ಕಾರಣ ನಾವು ದೇವರನ್ನು ಯಾಕೆ ನಂಬಬೇಕು? ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ವೇಳೆ ನಾವು ದೇವರನ್ನು ನಂಬಿಕೊಂಡ್ರೆ ಎಲ್ಲ ಮನುಷ್ಯರಿಗಿಂತಲೂ ನಾವು ದೌರ್ಭಾಗ್ಯರು, ನಿರ್ಭಾಗ್ಯರು ಎಂದು ದೇವರು ಸ್ಪಷ್ಟವಾಗಿ ಹೇಳುತ್ತಿರುವನು. ಪ್ರಿಯರೇ, ಆದ ಕಾರಣ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳ್ರಿ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ ಓದಮ್ಮ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡರು. ಯಾರು? ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರು. ಯೇಸು ಸ್ವಾಮಿಯವರ ಹಿಂದೆ ಇದ್ದಂಥವರು ಏನು ಮಾಡಿದರು? ಯೇಸು ಸ್ವಾಮಿಯವರನ್ನು ಹುಡುಕುತ್ತಾ ಹೋದರು. ಯಾಕೆ? ಯೇಸು ಸ್ವಾಮಿಯವರು ಪ್ರತಿ ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೂ, ಪ್ರತಿಯೊಂದು ಪಟ್ಟಣಕ್ಕೂ ಹೋಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು ಎಂದು ನಾನು ಭೂಲೋಕಕ್ಕೆ ಬಂದವನು. ಆದ್ದರಿಂದ ಅದಕ್ಕೋಸ್ಕರವಾಗಿ ನಾನು ಹಳ್ಳಿಗೂ ಹೋಗಬೇಕು ಎಂದು ಆತನ ಕೆಲಸದ ಮೇಲೆ ಸ್ವಾಮಿಯವರು ಪ್ರಯಾಣ ಮಾಡುತ್ತಾ ಹೋದರೆ ಆತನ ಹಿಂದೆ ಇರುವಂಥ ಜನಗಳು ಆತನನ್ನು ಹುಡುಕುತ್ತಾ ಹೋಗಿ ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ ಯಾವಾಗ ಇಲ್ಲಿ ಬರೋಣವಾಯಿತು ಎಂದು ಕೇಳಿದರು. ಯಾವಾಗ ಸ್ವಾಮಿ ಇಲ್ಲಿಗೆ ನೀವು ಬರೋಣವಾದ್ರಿ? ನಾವು ಎಷ್ಟೋ ತಳಮಳಪಟ್ಟು ನಿನ್ನನ್ನು ಹುಡುಕುತ್ತಾ ಬಂದಿದ್ದೀವಿ. ಆಹಾರವನ್ನು ಕೊಡುವಾತನು ಎಂದು, ಬಟ್ಟೆಗಳನ್ನು ಕೊಡುವಾತನು ಎಂದು, ರೋಗಗಳನ್ನು ಪರಿಹಾರ ಮಾಡುವಾತನು ಎಂದು ನಾವು ತಳಮಳಪಟ್ಟು ಎಷ್ಟೋ ಹುಡುಕುತ್ತಾ ಬಂದಿದ್ದೀವಿ. ಆದ ಕಾರಣ ಗುರುವೇ ನೀನು ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು ಸ್ವಾಮಿಯವರು ಹೇಳಿದರು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ.
ನೀವು ನನ್ನ ಯಾಕೆ ಹುಡುಕ್ತೀರಿ? ನಾನು ಹೇಳಿರುವಂಥ ಮಾತುಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾನು ಮಾಡಿರುವಂಥ ಸೂಚಕ ಕಾರ್ಯಗಳನ್ನು ನೋಡಿ ಈತನು ನಿಜವಾಗಲೂ ದೇವಕುಮಾರನು, ದೇವರ ಲೋಕದಿಂದ ಬಂದಾತನು, ನಮ್ಮನ್ನು ಕೂಡ ದೇವರಿರುವಂಥ ಲೋಕವನ್ನು ಸೇರಿಸುವ ಆತನು ಎಂದು ಸೂಚಕ ಕಾರ್ಯಗಳನ್ನು ನೋಡಿ ನನ್ನನ್ನು ನಂಬಲಿಲ್ಲ. ಓದಮ್ಮ, ಮೊದಲಿಂದ ಓದಮ್ಮ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕೋಸ್ಕರವಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ದುಡಿಯಿರಿ, ನೀವು ದುಡಿಬೇಕು. ಯಾವುದಕ್ಕೋಸ್ಕರವಾಗಿ ದುಡಿಯಬೇಕು? ಕೆಟ್ಟು ಹೋಗುವ ಆಹಾರಕ್ಕೋಸ್ಕರವಾಗಿ ನೀವು ದುಡಿಯಬೇಡ್ರಿ. ಇವತ್ತು ನನ್ನನ್ನು ನೀವು ಹುಡುಕ್ತಾ ಇದ್ದೀರಿ, ಆದರೆ ಒಂದು ವೇಳೆ ನಿಮಗೆ ನಾನು ಆಹಾರವನ್ನು ಕೊಡ್ತಿದ್ದೀನಿ. 5 ರೊಟ್ಟಿ 2 ಮೀನುಗಳಿಂದಲೇ 5,000 ಜನರಿಗೆ ಮಾತ್ರವಲ್ಲದೆ ಇನ್ನೂ ಅನೇಕ ಮಂದಿ ಆಹಾರವನ್ನು ತಿಂದರು. ಅದು ಆಹಾರವು, ಆದರೆ ಅದು ಕೆಟ್ಟು ಹೋಗುವ ಆಹಾರವು. ಆದರೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರವೇನು? ನಿತ್ಯ ಜೀವವನ್ನು ಕೊಡುವಂಥ ಆಹಾರವೇನು? ದೇವರ ಮಾತುಗಳು, ನಾನು ಹೇಳುವಂಥ ಮಾತುಗಳು. ಓದಮ್ಮ, ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ನಾನು ಯಾಕೆ ಬಂದಿದ್ದೀನಿ ಅಂತಂದರೆ, ನಿತ್ಯ ಜೀವವನ್ನು ಕೊಡುವಂಥ ಆಹಾರವನ್ನು ಕೊಡುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ. ಆದರೆ ನೀವು ಕೆಟ್ಟು ಹೋಗುವ ಆಹಾರಕ್ಕೋಸ್ಕರವಾಗಿ ನನ್ನನ್ನು ಹುಡುಕ್ತಾ ಇದ್ದೀರಿ ಎಂದು ಸ್ವಾಮಿಯವರು ಭಾಳಷ್ಟು ಕೋಪಿಸಿಕೊಂಡು ಮಾತನಾಡಿದಾಗ ಅವರ ಮನಸ್ಸು ಮುರಿಯಿತು. ಪ್ರಿಯರೇ, ಅವರ ಮನಸ್ಸು ಮುರಿಸಿಕೊಂಡು ಅವರು ಭಾಳಷ್ಟು ಬಾಧೆ ಪಟ್ಟರು. ಯಾಕಂದರೆ ಇದ್ದ ಹಾಗೆ ಸ್ವಾಮಿಯವರು ಮಾತನಾಡಿದಾಗ ಅವರಿಗೆ ಭಾಳಷ್ಟು ಬೇಜಾರವಾಯಿತು. ಅವರು ತಮ್ಮ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸ್ವಾಮಿಯವರು ನಂಬಿದರೆ, ಸ್ವಾಮಿಯವರು ಮಾತ್ರ ಹೇಳಿದರು, ಆಗಲ್ಲ, ನಿಮ್ಮ ನಂಬಿಕೆಯು ದೇವರ ದೃಷ್ಟಿಗೆ ಸರಿಯಾಗಿರುವಂಥದ್ದಲ್ಲ. ಅದು ದೇವರ ದೃಷ್ಟಿಗೆ ಸರಿಯಾಗಿರುವಂಥ ನಂಬಿಕೆಯಲ್ಲ. ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ನನ್ನನ್ನು ಹುಡುಕುವಿರಿ. ಆದರೆ ಕೆಟ್ಟು ಹೋಗೋ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕೋಸ್ಕರವಾಗಿ ದುಡಿಯಿರಿ. ಆ ಆಹಾರವು ದೇವರ ಮಾತುಗಳು. ಆ ಮಾತುಗಳನ್ನು ನಾನು ಹೇಳ್ತೀನಿ, ಆ ಮಾತುಗಳನ್ನು ನೀವು ತಿನ್ನಿರಿ, ಆ ಮಾತುಗಳನ್ನು ಕುಡಿಯಿರಿ. ಅವು ನಿತ್ಯ ಜೀವಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುವಂಥ ಆಹಾರವು ಎಂದು ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಮಾತಾಡಿದರು. ನೀವು ಯಾತಕ್ಕೋಸ್ಕರವಾಗಿ ದೇವರನ್ನು ನಂಬಿಕೊಳ್ತಿದ್ರಿ? ಯಾತಕ್ಕೋಸ್ಕರವಾಗಿ ನೀವು ದೇವರನ್ನು ನಂಬಿಕೊಳ್ತಿದ್ರಿ ಅಂತಂದರೆ, ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರನ್ನು ನಂಬಬಾರದು ಎಂದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ದೇವರು ಮಾತನಾಡಿದನು. ಪ್ರಿಯರೇ, ಅದೇ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನವಾದಮ್ಮ. 6ನೇ ಅಧ್ಯಾಯ 66ನೇ ವಚನ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯಾವಾಗಲಾದರೂ ಯೇಸು ಸ್ವಾಮಿಯವರ ಖಂಡಿಸಿ, ಯಾವಾಗಲಾದರೂ ಯೇಸು ಸ್ವಾಮಿಯವರ ಮುಖದಕ್ಷಿಣೆ ಮಾಡದೆ ಅವರನ್ನು ಖಂಡಿಸಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕೋಸ್ಕರವಾಗಿ ನೀವು ದುಡಿಯಿರಿ ಎಂದು ಖಂಡಿಸಿದನು. ಆಗ ಅವರೇನು ಮಾಡಿದ್ರಮ್ಮ? ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ, ನೀವು ಸಹ ಹೋಗಬೇಕೆಂದಿದ್ದೀರಾ ಅಂದನು. ನೀವು ಸಹ ಹೋಗಬೇಕನ್ನುವಂಥ ಮನಸ್ಸು ನಿಮಗೇನಾದರೂ ಇದ್ದರೆ ನೀವು ಕೂಡ ಹೋಗ್ಬೋದು. ಆದರೆ ನಾನು ಯಾರನ್ನು ಬೇಡಿಕೊಳ್ಳುವವನಲ್ಲ,
ನಾನು ಯಾರನ್ನು ನನ್ನ ಹತ್ತಿರ ಬರಬೇಕು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡುವಾತನಲ್ಲ. ಯಾಕಂದರೆ ನಾನು ಹೇಳುವಂಥ ಮಾತುಗಳು ನಿತ್ಯ ಜೀವವನ್ನು ಕೊಡುವಂಥ ಮಾತುಗಳು. ಆದ್ದರಿಂದ ನಾನು ಯಾರನ್ನು ಬೇಡುವಾತನಲ್ಲ ಎಂದು ಶಿಷ್ಯರಿಗೂ ಕೂಡ ಹೇಳಿದರು. ನೀವು ಸಹ ಹೋಗಬೇಕೆಂದಿದ್ದೀರಾ, ಹಾಗಾದರೆ ನೀವು ಹೋಗ್ಬೇಕನ್ನುವಂಥ ಮನಸ್ಸು ನಿಮಗಿದ್ರೆ ಹೋಗ್ರಿ ಅಂದನು. ಆದರೆ ಭಕ್ತನಾಗಿರುವಂಥ ಪೇತ್ರನವರು ಹೇಳಿದರು, ಅಯ್ಯ ನಿಮ್ಮಲ್ಲಿ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗುವಣ? ಪೇತ್ರನವ್ರಿಗೆ ಗೊತ್ತಾಯಿತು ನಿತ್ಯ ಜೀವಕ್ಕೆ ಉಳಿಯುವ ಆಹಾರವು ಯೇಸು ಸ್ವಾಮಿಯವರಲ್ಲಿದೆ ಅಂದೇಳಿ ಪೇತ್ರನವ್ರಿಗೆ ಗೊತ್ತಾಯಿತು. ಈತನ ನಂಬಿಕೆಯನ್ನು ನಾವು ಸ್ಪಷ್ಟವಾಗಿ ಒಪ್ಪುವುದು. ಈ ನಂಬಿಕೆಯನ್ನೇ ನಾವು ಅನುಸರಿಸಿ ನಡೆದರೆ ನಿಜವಾಗಲೂ ನಾವು ಕೂಡ ಪೇತ್ರನಂತೆ ನಂಬಿಗಸ್ತರಾಗುವುದಕ್ಕೆ ಸಾಧ್ಯವು. ಪ್ರಿಯರೇ, ಓದಮ್ಮ. ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ನಾವು ಹೋಗೋಣ? ನಿಮ್ಮಲ್ಲಿ ನಿತ್ಯ ಜೀವನುಂಟು ಮಾಡುವ ವಾಕ್ಯಗಳುಂಟು ಅಂದನು. ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವ ವಾಕ್ಯ ಉಂಟು ಸ್ವಾಮಿ. ಇಂಥ ಒಂದು ನಿತ್ಯ ಜೀವವನ್ನು ಕೊಡುವಂಥ ವಾಕ್ಯವನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ? ಇನ್ಯಾರ ಬಳಿಗೆ ಹೋದರೆ ನಾವು ದೇವರ ಸನ್ನಿಧಿಗೆ ಹೋಗ್ತೀವಿ ಎಂದು ಈ ಪೇತ್ರನವರು ಮಾತನಾಡಿದರು. ಪ್ರೇರೆ, ಆದ ಕಾರಣ ನಾವು ದೇವರನ್ನು ಯಾಕೆ ನಂಬಬೇಕು ಅನ್ನುವಂಥ ವಿಷಯವನ್ನು ಓದಿಕೊಂಡು ಮುಗಿಸ್ಕೊಂಡ್ರಿ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಓದ್ರಮ್ಮ. 7ನೇ ವಚನ, 7ನೇ ಅಧ್ಯಾಯ 7ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡಬಲ್ಲನಲ್ಲವೇ ಎಂದನು. ಅಂದರೆ ನೀವು ಬೇಡಿಕೊಳ್ಳ್ರಿ. ಯಾಕೆ ನೀವು ಬೇಡಿಕೊಳ್ಳುತ್ತಿದ್ರಿ? ನಿಮ್ಮ ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ದೇವರನ್ನು ಏನು ಬೇಡಿಕೊಳ್ಳಬಾರ್ದು. ಆದರೆ ನೀವು ಬೇಡಿಕೊಂಡ್ರೆ ಯಾವುದಕ್ಕೋಸ್ಕರವಾಗಿ ಬೇಡಿಕೊಳ್ಬೇಕು ಅನ್ನುತ್ತಿರುವನು ದೇವರು ಅಂತಂದರೆ, ನೀವು ರೊಟ್ಟಿ ಕೇಳಿದರೆ ನಿಮ್ಮ ಮಕ್ಕಳಿಗೆ ನೀವು ಚೇಳನ್ನು ಕೊಡುವಿರು. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ನೀವು ತತ್ತೆ ಕೇಳಿದರೆ ನೀವು ಹಾವನ್ನು ಕೊಡುವಿರಿ. ಆದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತಿದ್ರಿ. ಆದರೆ ಇವು ನೀವು ಕೊಡ್ತಿದ್ರಿ. ನಿಮ್ಮ ಮಕ್ಕಳಿಗೆ ಏನೇನು ಕೇಳಿದರೆ ಅದೆಲ್ಲವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಿದ್ರಿ. ಆದರೆ ಪರಲೋಕದಲ್ಲಿರುವಂಥ ದೇವರು ಮಾತ್ರ ಪ್ರಿಯರೇ, ಪರಲೋಕದಲ್ಲಿರುವಂಥ ದೇವರು ಮಾತ್ರ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡಬಲ್ಲನಲ್ಲವೇ ಎಂದನು. ಎಷ್ಟೋ ಒಳ್ಳೆಯ ವರಗಳನ್ನು ಕೊಡುವಾತನು ದೇವರು. ಆ ವರಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ಆ ವರಗಳನ್ನು ಪಡೆದುಕೊಂಡು ದೇವರ ಜ್ಞಾನವನ್ನು ಕಲಿತು ಇನ್ನೂ ಬೇರೊಬ್ಬರಿಗೆ ದೇವರ ಜ್ಞಾನವನ್ನು ಕಲಿಸಿ ಅವರನ್ನು ಕೂಡ ದೇವರ ಕಡೆಗೆ ತಿರುಗಿಸಿ ಅವರನ್ನು ಕೂಡ ದೇವರಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ನಾವು ಈ ಭೂಮಿ ಮೇಲೆ ನಂಬಿಗಸ್ತರಾಗಿ ಜೀವಿಸಬೇಕನ್ನುವಂಥದ್ದೇ ದೇವರ ಸಂಕಲ್ಪವು. ಪ್ರಿಯರೇ, ನಾವು ಯಾಕೆ ನಂಬಬೇಕು ಅಂತಂದರೆ ನಾವು ನಿತ್ಯ ಜೀವಕ್ಕೆ ಹೋಗಬೇಕು ಅಥವಾ ನಾವು ದೇವರಿರುವಂಥ ಲೋಕಕ್ಕೆ ಸೇರಬೇಕು. ಆ ಲೋಕಕ್ಕೆ ನಾವು ಸೇರಬೇಕು ಅಂದರೆ ಈ ಲೋಕದಲ್ಲಿ ನಾವು ಶರೀರ ಸಂಬಂಧವಾದ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ದೇವರನ್ನು ನಂಬಬಾರದು. ಯಾಕೆ ನಂಬಬೇಕು ಅಂತಂದರೆ ನಿತ್ಯ ಜೀವಕ್ಕೆ ಹೋಗುವಂಥ ವಾಕ್ಯಗಳನ್ನು ಓದಬೇಕು. ಆ ವಾಕ್ಯಗಳನ್ನು ಓದಿ ಕಷ್ಟಪಟ್ಟು ನಾವು ದೇವರಿರುವಂಥ ಲೋಕವನ್ನು ಸೇರಬೇಕು ಅಂತಂದರೆ ಈ ಲೋಕದಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ನಿಂದೆಗಳು ನಮಗೆ ಬರುವವು. ಆದ್ದರಿಂದ ಅವೆಲ್ಲವುಗಳನ್ನು ತಾಳಿಕೊಂಡು ಈ ಲೋಕದಲ್ಲಿ ಜೀವಿಸಿದರೆ ನಿಜವಾಗಲೂ ನಾವು ದೇವರಲ್ಲಿ ನಂಬಿಗಸ್ತರು ಎಂದು ಹೆಸರುಂಟಾಗುವುದು. ಪ್ರಿಯರೇ,
ಆದ ಕಾರಣ ಈ ರೀತಿಯಾಗಿ ನಾವು ನಂಬಿಕೊಂಡು ನಾವು ಬದುಕುವುದಾದರೆ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಅದು ದೇವರು ಒಪ್ಪುವಂಥ ನಂಬಿಕೆ, ಅದು ದೇವರಿಗೆ ಮೆಚ್ಚುಗೆಯಾಗಿರುವಂಥ ನಂಬಿಕೆ. ಈ ರೀತಿಯಾಗಿ ನಾವು ಬದುಕಬೇಕು, ಈ ರೀತಿಯಾಗಿ ನಂಬಿಕೆಯುಳ್ಳವರಾಗಿ ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಇಷ್ಟಕ್ಕೆ ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು ಪರಿಶುದ್ಧನು ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮನ್ನು ಯಾಕೆ ನಂಬಬೇಕು ದೇವ, ಹೇಗೆ ನಂಬಿದರೆ ನಾವು ನಿತ್ಯ ಜೀವವನ್ನು ಸೇರ್ತೀವೋ ಅನ್ನುವಂಥದ್ದನ್ನು ಈಗ ನಾವು ತಿಳಿದುಕೊಂಡಿದ್ದೀವಿ ಸ್ವಾಮಿ. ದೇವ, ಇನ್ನು ನಾವು ಬದುಕುವ ದಿನಮಾನಗಳೆಲ್ಲವೂ ಸ್ವಾಮಿ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಆಹಾರಕ್ಕೋಸ್ಕರವಾಗಿ ನಾವು ಜೀವಿಸಲಾರದೆ ಆತ್ಮ ಸಂಬಂಧವಾದ ಆಲೋಚನೆಯಿಂದ ನಾವು ಜೀವಿಸಿ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ತಿಳಿದುಕೊಂಡು ನಾವು ನಂಬಿಗಸ್ತರಾಗಿ ನಿತ್ಯ ಜೀವಕ್ಕೆ ಹೋಗುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು ದೇವ. ದೇವರ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ತಲೆಬಾಗಿರುವಂಥ ನನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಅದರಂತೆ ಈ ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.